ಜಿಲ್ಲೆಯ ದೇವರಗುಡ್ಡೆಯಲ್ಲಿ ನೆಲೆಗೊಂಡಿರುವ ಶ್ರೀಶೈಲ ಮಹಾದೇವ ದೇವಸ್ಥಾನದಲ್ಲಿ ಡಿಸೆಂಬರ್ 17ರಿಂದ ಲೋಕ ಕಲ್ಯಾಣಾರ್ಥವಾಗಿ ಧನುಪೂಜೆ ಆರಂಭಗೊಂಡಿದೆ. ಕೂಡ್ಲು ಗ್ರಾಮದಲ್ಲಿರುವ ಶ್ರೀಶೈಲ ದೇವಸ್ಥಾನದಲ್ಲಿ ಅತ್ರಿ ಮಹರ್ಷಿಯ ವಂಶಜರಿಂದ ಶ್ರೀದೇವರನ್ನ ಪ್ರತಿಷ್ಠಾಪಿಸಲಾಗಿದ್ದು, ಕಾಲಾಂತರದಲ್ಲಿ ದೇವಾಲಯ ಪತನಗೊಂಡ ಬಳಿಕ ಶ್ರೀಶೈಲ ಮಹಾದೇವರ ಭಗವತ್ ಸ್ವರೂಪವು ಲಿಂಗ ರೂಪದಲ್ಲಿ ದೇವರಗುಡ್ಡೆಯ ಬನದಲ್ಲಿ ಗೋಚರಿಸಿರುವುದು ಇಲ್ಲಿನ ವಿಶೇಷ. ಭಕ್ತರ ಸಕಲ ಸಂಕಷ್ಟಗಳನ್ನು ಶ್ರೀಶೈಲ ಮಹಾದೇವ ನಿವಾರಿಸುತ್ತಾನೆ ಎಂಬುದು ಇಲ್ಲಿನ ನಂಬಿಕೆ. ಇದೀಗ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಧನುಮಾಸ 1ರಿಂದ ಮಕರ ಸಂಕ್ರಮಣದವರೆಗೆ ಪ್ರತಿದಿನ ಪ್ರಾತಃ ಕಾಲ ಧನು ಪೂಜೆ ನೆರವೇರಿಕೊಂಡು ಬರುತ್ತಿದೆ. ಈ ಕುರಿತು ದೇವಾಲಯದ ಆಡಳಿತ ಸಮಿತಿ ಅಧ್ಯಕ್ಷ ಸುಬ್ಬ ಪಾಟಾಳಿ ಮಾತನಾಡಿ, ದೇವಸ್ಥಾನದಲ್ಲಿ ದೇವರ ಪೂಜೆಯನ್ನ ಕಂಡವರಿಗೆ ಪರಮಾತ್ಮನನ್ನ ಕಂಡ ಫಲವಿದೆ ಎಂದು ಹೇಳಿದರು. ಸೂರ್ಯ ಉದಯಕ್ಕಿಂತ ಮುಂಚೆ ಈ ಮಹಾಪೂಜೆಯನ್ನು ಬಂದು ಎಲ್ಲ ಭಕ್ತಾದಿಗಳು ಕಂಡು ಸಂತೋಷಪಟ್ಟು ಈ ಕಾರ್ಯಕ್ಕೆ ಈ ದೇವರ ಪೂಜೆಯನ್ನು ಕಂಡವರಿಗೆ ಆವತ್ತು ಪರಮಾತ್ಮನ ಕಂಡ ಫಲ ಅಂತ ಒಂದು ಶಾಸ್ತ್ರವಿಧಿ ಇದೆ ಅಂತ ಇದೆ. ಸೂರ್ಯ ಉದಯಕ್ಕಿಂತ ಪೂಜೆ ಕಂಡರೆ ಆ ದೇವರನ್ನು ಕಂಡದೆ ಅಂತ ಹಾಗೆ ಎಲ್ಲರೂ ಈ ದೇವರ ಅನುಗ್ರಹ ಪಡೆದುಕೊಂಡು ಸಾವಿರಗಟ್ಟಲೆ ಜನಗಳು ಈ ಒಂದು ತಿಂಗಳಲ್ಲಿ ಬಂದು ಹೋಗುತ್ತಾ ಇದ್ದಾರೆ. ಅದು ನಾನು ಮುಂಚೆ ಹೇಳಲಿಲ್ಲ, ನಾವು ಡಿಸೆಂಬರ್ 17ರಿಂದ ಜನವರಿ 14ವರೆಗೆ ಈ ಧನುಪೂಜೆ, ಇದು ವಿಶೇಷಕರವಾದಂತಹ ವಿಷಯ. ಆಡಳಿತ ಸಮಿತಿ ಸದಸ್ಯ ಸುರೇಶ್ ನಾಯ್ಕ್ ಮಾತನಾಡಿ, ದೇವಸ್ಥಾನದಲ್ಲಿ ನಡೆಯುವ ಧನುಪೂಜೆಯ ವಿವರವನ್ನ ನೀಡಿದ್ರು. ನಮ್ಮ ಈ ದೇವಸ್ಥಾನ ಸಾಧಾರಣ 25 ವರ್ಷಗಳಿಂದ ನವೀಕರಿಸಿ ಒಳ್ಳೆಯ ರೀತಿಯ ಸೇವಾ ಕಾರ್ಯಗಳನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರತ್ಯೇಕತೆ ಅಂದರೆ ಪ್ರತಿ ವರ್ಷ ಶ್ರೀ ಕ್ಷೇತ್ರದಲ್ಲಿ ಧನು ಪೂಜೆ ನಡೀತಾ ಇದೆ. ಅಂದರೆ ಈ ಧನು ಮಾಸದ ಈ ಒಂದು ತಿಂಗಳು ಬಹಳ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ಕಳೆದ 17ನೇ ತಾರೀಕಿನಿಂದ ಬರುವ ಮಕರ ಸಂಕ್ರಾಂತಿ ಅಂದರೆ ಜನವರಿ 14ನೇ ತಾರೀಕಿನವರೆಗೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತದೆ. ನಿತ್ಯವೂ ಕೂಡ ಬೆಳಿಗ್ಗೆ 4:15 ಗಂಟೆಗೆ ಸರಿಯಾಗಿ ಎಲ್ಲ ಭಗವದ್ಭಕ್ತರು ಶ್ರೀ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬಂದವರು ಸಾಧಾರಣ 5:45ಕ್ಕೆ ಇಲ್ಲಿ ಮಹಾಪೂಜೆ ಆಗ್ತದೆ. ಅಲ್ಲಿವರೆಗೆ ಶ್ರೀ ಕ್ಷೇತ್ರದಲ್ಲಿ ನಿಂತು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ದೇವರಿಗೆ ಕೈ ಮುಗಿದು ಪ್ರಸಾದವನ್ನು ಸ್ವೀಕರಿಸಿಕೊಂಡೇ ಹೋಗ್ತಾರೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಬರುವಂಥ ಎಲ್ಲ ಜನರು ಕೂಡ 1 ತಿಂಗಳ ಪರ್ಯಂತ ಬಂದು ದೇವರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಂದ ತೆರಳುವಂಥದ್ದು ಸಂಪ್ರದಾಯ. ಇಲ್ಲಿ ವಿಶೇಷ ಅಂದರೆ ತಿರುವಾದಿರ ನೃತ್ಯ ಶಿವದೇವರಿಗೆ ಬಹಳ ಪ್ರೀತಿ ಅಂತ ಈ ತಿರುವಾದಿರ ನೃತ್ಯವನ್ನು ವರ್ಷಂಪ್ರತಿ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಸಾಧಾರಣ 100 ಹತ್ತಿರ ಬರುವಂತಹ ಮಾತಾ ಭಗಿನಿಯರು ಈ ತಿರುವಾದಿರ ನೃತ್ಯದಲ್ಲಿ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅದೇ ರೀತಿ ಮತ್ತೊಂದು ಶ್ರೀ ಸರ್ವೇಶ್ವರಿಯ ಪೂಜೆ, ಎಲ್ಲರ ಆರ್ಥಿಕ ಸ್ಥಿತಿ ಉತ್ತಮವಾಗಲಿ ಎಂದು ಶ್ರೀ ಮಹಾದೇವರಲ್ಲಿ ಪ್ರಾರ್ಥಿಸುವಂತಹ ಒಂದು ಪೂಜೆ ಶ್ರೀ ಸರ್ವೇಶ್ವರಿಯ ಪೂಜೆ. ಇದು ಕೂಡ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಧನುಪೂಜೆಯ ಪ್ರತಿದಿನ ಮಹಾಪೂಜೆ ನಡೆದ ಬಳಿಕ ಭಕ್ತಾದಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ. ದೇವಾಲಯದ ಕಾರ್ಯಕರ್ತ ಮಹಾಬಲರೈ, ಗಣೇಶ್ ಮನ್ನಿಪಾಡಿ, ಆಡಳಿತ ಮಂಡಳಿಯವರು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ರು.